ಮಾಡುತ್ತಿರುವ ಆಡಳಿತ ಮತ್ತು ಸರ್ಕಾರದ ಕಾರ್ಮಿಕ ವಿರೋಧಿ ಧೋರಣೆಗೆ ಧಿಕ್ಕಾರ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಕಾರ್ಮಿಕರ ಬೇಡಿಕೆಗಳನ್ನು ನಿರ್ಲಕ್ಷ್ಯ ಮಾಡುವ ಆಡಳಿತ ಮತ್ತು ಸರ್ಕಾರದ ನೀತಿಗೆ ಧಿಕ್ಕಾರ. ಏನೇ ಬರಲಿ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ. ಈ ಕೂಡಲೇ ಹೊಸ ವೇತನ ಒಪ್ಪಂದದ ಮಾತುಕತೆ ಪೂರ್ಣ ಆಗಲೇಬೇಕು. ಹೊಸ ವೇತನ ಒಪ್ಪಂದದ ಮಾತುಕತೆ ಪೂರ್ಣ ಆಗಲೇಬೇಕು. ಹೊಸ ವೇತನ ಒಪ್ಪಂದದ ಮಾತುಕತೆಗೆ ವಿಳಂಬ ಮಾಡುತ್ತಿರುವ ಆಡಳಿತದ ನೀತಿಗೆ ಧಿಕ್ಕಾರ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಗುತ್ತಿಗೆ ಪದ್ಧತಿ ನಾಶವಾಗಲಿ. ಗುತ್ತಿಗೆ ಪದ್ಧತಿಗೆ ಪ್ರೋತ್ಸಾಹ ಮಾಡುವ ಆಡಳಿತಕ್ಕೆ ಧಿಕ್ಕಾರ. ಹಟ್ಟಿ ಚಿನ್ನದ ಗಣಿಯಲ್ಲಿ ಗುತ್ತಿಗೆ ಪದ್ಧತಿ ನಾಶ ಆಗಲೇಬೇಕು. ಎಲ್ಲಾ ಖಾಲಿ ಹುದ್ದೆಗಳನ್ನ ಕಾಯಂ ನೇಮಕಾತಿ ಮಾಡಲೇಬೇಕು. ಎಲ್ಲಾ ಖಾಲಿ ಹುದ್ದೆಗಳನ್ನ ಕಾಯಂ ನೇಮಕಾತಿ ಮಾಡಲೇಬೇಕು. ಗುತ್ತಿಗೆ ಪದ್ಧತಿ ಬೇಡವೇ ಬೇಡ. ಗುತ್ತಿಗೆ ಪದ್ಧತಿ ಬೇಡವೇ ಬೇಡ. ಸ್ಥಳೀಯ ವಿದ್ಯಾವಂತ ಯುವಕರಿಗೆ ಕ್ಯಾಶುವಲ್ ನೇಮಕಾತಿ ಮಾಡಲೇಬೇಕು. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಈ ಕೂಡಲೇ ಮೆಡಿಕಲ್ ಅನ್ಫಿಟ್ ಜಾರಿ ಆಗಲೇಬೇಕು. ಮೆಡಿಕಲ್ ಅನ್ಫಿಟ್ ಜಾರಿಗೆ ವಿಳಂಬ ಮಾಡುವ ಆಡಳಿತದ ಧೋರಣೆಗೆ ಧಿಕ್ಕಾರ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಮೆಡಿಕಲ್ ಅನ್ಫಿಟ್ಗೆ ವಿಳಂಬ ಮಾಡುತ್ತಿರುವ ಆಡಳಿತ ಮತ್ತು ಸರ್ಕಾರದ ಕಾರ್ಮಿಕ ವಿರೋಧಿ ಧೋರಣೆಗೆ ಧಿಕ್ಕಾರ. ಮೆಡಿಕಲ್ ಅನ್ಫಿಟ್ ಜಾರಿಗೆ ವಿಳಂಬ ಮಾಡುವ ಆಡಳಿತ ಮತ್ತು ಸರ್ಕಾರದ ಕಾರ್ಮಿಕ ವಿರೋಧಿ ಧೋರಣೆಗೆ ಧಿಕ್ಕಾರ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ಇನ್ಕಿಲಾಬ್ ಜಿಂದಾಬಾದ್. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಕಾರ್ಮಿಕರನ್ನ ಶೋಷಣೆ ಮಾಡುವ ಗುತ್ತಿಗೆ ಪದ್ಧತಿ ಬೇಡವೇ ಬೇಡ. ಕಾರ್ಮಿಕರನ್ನ ಶೋಷಣೆ ಮಾಡುವ ಗುತ್ತಿಗೆ ಪದ್ಧತಿ ಬೇಡವೇ ಬೇಡ. ಗುತ್ತಿಗೆ ಪದ್ಧತಿಗೆ ಪ್ರೋತ್ಸಾಹ ಮಾಡುವ ಮ್ಯಾನೇಜ್ಮೆಂಟ್ನ ನೀತಿಗೆ ಧಿಕ್ಕಾರ. ಈ ಕೂಡಲೇ ಖಾಲಿ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡಲೇಬೇಕು. ಈ ಕೂಡಲೇ ಎಲ್ಲಾ ಹುದ್ದೆಗಳನ್ನ ಕಾಯಂ ನೇಮಕಾತಿ ಮಾಡಲೇಬೇಕು. ಇನ್ಕಿಲಾಬ್ ಜಿಂದಾಬಾದ್. ಬಾಕಿ HRAP ಮೆಡಿಕಲ್ ಅನ್ಫಿಟ್ ಜಾರಿ ಆಗಲೇಬೇಕು. ಈ ಕೂಡಲೇ ಮೆಡಿಕಲ್ ಅನ್ಫಿಟ್ ಜಾರಿ ಆಗಲೇಬೇಕು. ಮೆಡಿಕಲ್ ಅನ್ಫಿಟ್ ಜಾರಿಗೆ ವಿಳಂಬ ಮಾಡುವ ಸರ್ಕಾರ ಮತ್ತು ಆಡಳಿತದ ಧೋರಣೆಗೆ ಧಿಕ್ಕಾರ. ಮೆಡಿಕಲ್ ಜಾರಿಗೆ ವಿಳಂಬ ಮಾಡಿ ಕಾಲಹರಣ ಮಾಡುತ್ತಿರುವ ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ. ಹೊಸ ವೇತನ ಒಪ್ಪಂದಕ್ಕೆ ನಿರ್ಲಕ್ಷ್ಯ ಮಾಡುವ ಆಡಳಿತಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ. ಕಾರ್ಮಿಕರ ಹಕ್ಕುಗಳನ್ನು ಕಸಿಯುವ ಮ್ಯಾನೇಜ್ಮೆಂಟ್ನ ನೀತಿಗೆ, ಕಾರ್ಮಿಕರ ಹಕ್ಕುಗಳನ್ನು ಕಸಿಯುವ ಮ್ಯಾನೇಜ್ಮೆಂಟ್ನ ಕಾರ್ಮಿಕ ವಿರೋಧಿ ನೀತಿಗೆ ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಈ ಕೂಡಲೇ ಕಾರ್ಮಿಕರ ಎಲ್ಲಾ ಬೇಡಿಕೆಗಳು ಈಡೇರಿಕೆ ಆಗಲೇಬೇಕು. ಈ ಕೂಡಲೇ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಎಲ್ಲಾ ಬೇಡಿಕೆಗಳು ಈಡೇರಿಕೆ ಆಗಲೇಬೇಕು. ಹಟ್ಟಿ ಚಿನ್ನದ ಗಣಿಯಲ್ಲಿ ಗುತ್ತಿಗೆ ಪದ್ಧತಿ ಬೇಡವೇ ಬೇಡ. ಹಟ್ಟಿ ಚಿನ್ನದ ಗಣಿಯಲ್ಲಿ ಗುತ್ತಿಗೆ ಪದ್ಧತಿ ಬೇಡವೇ ಬೇಡ. ಗುತ್ತಿಗೆ ಪದ್ಧತಿಗೆ ಪ್ರೋತ್ಸಾಹ ಮಾಡುವ ಮ್ಯಾನೇಜ್ಮೆಂಟ್ನ ನೀತಿಗೆ ಧಿಕ್ಕಾರ. ಗುತ್ತಿಗೆ ಪದ್ಧತಿಗೆ ಪ್ರೋತ್ಸಾಹ ಮಾಡುವ ಮ್ಯಾನೇಜ್ಮೆಂಟ್ನ ನೀತಿಗೆ ಧಿಕ್ಕಾರ. ಕಾರ್ಮಿಕರನ್ನು ಶೋಷಿಸುವ ಗುತ್ತಿಗೆ ಪದ್ಧತಿ ಬೇಡವೇ ಬೇಡ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಬಾಕಿ PLIB ಕೊಡಲೇಬೇಕು. ಬಾಕಿ HRA ಕೊಡಲೇಬೇಕು. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್.
ಹೋರಾಟವನ್ನು ನಿರ್ಲಕ್ಷ್ಯ ಮಾಡುವ ಆಡಳಿತಕ್ಕೆ ಧಿಕ್ಕಾರ. ಹೋರಾಟವನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಸರ್ಕಾರ ಮತ್ತು ಆಡಳಿತಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಕಾರ್ಮಿಕರ ಬೇಡಿಕೆಗಳಿಗೆ ಸ್ಪಂದನೆ ಮಾಡದ ಮ್ಯಾನೇಜ್ಮೆಂಟ್ ಹಾಗೂ ಸರ್ಕಾರಕ್ಕೆ ಧಿಕ್ಕಾರ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಮೆಡಿಕಲ್ ಅನ್ಫಿಟ್ ಈ ಕೂಡಲೇ ಜಾರಿ ಆಗಲೇಬೇಕು. ಮೆಡಿಕಲ್ ಅನ್ಫಿಟ್ ಈ ಕೂಡಲೇ ಜಾರಿ ಆಗಲೇಬೇಕು. ಮೆಡಿಕಲ್ ಅನ್ಫಿಟ್ ಜಾರಿಗೆ ವಿಳಂಬ ಮಾಡುವ ಆಡಳಿತಕ್ಕೆ ಧಿಕ್ಕಾರ. ಮೆಡಿಕಲ್ ಅನ್ಫಿಟ್ ಜಾರಿಯಲ್ಲಿ ವಿಳಂಬ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಹಿತಕ್ಕಾಗಿ ಹೋರಾಟ, ಹಿತಕ್ಕಾಗಿ ಹೋರಾಟ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಹಿತಕ್ಕಾಗಿ ಹೋರಾಟ. ಕಾರ್ಮಿಕ ವಿರೋಧಿ ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ. ಕಾರ್ಮಿಕ ವಿರೋಧಿ ಮ್ಯಾನೇಜ್ಮೆಂಟ್ಗೆ. ಸಂಘದ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು, ಎಲ್ಲ ಸಂಘಟನೆಗಳ ಕಾರ್ಮಿಕ ಮುಖಂಡರಿಗೂ ಹಾಗೂ ಕಾರ್ಮಿಕ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ಇಂದಿನ ಪ್ರತಿಭಟನೆಯನ್ನು ಉದ್ದೇಶಿಸಿ ಒಂದು ನಿಮಿಷಗಳ ಕಾಲ ವೆಂಕೋ ಮೇಯಪ್ಪುರ್ ಅವರು ಮಾತಾಡ್ತಾರೆ. ಆತ್ಮೀಯ ಕಾರ್ಮಿಕ ಬಂಧುಗಳೇ ಹಾಗೂ ನಮಗೆ ಸತತವಾಗಿ ಇವತ್ತಿಗೆ 8 ದಿನದ ಗೇಟ್ ಮುಂದೆ ಸ್ಲೋಗನ್ ಆಗ್ತಾಯಿದ್ದೀವಿ. ಎಲ್ಲರೂ ನಮಗೆ ಬೆಂಬಲಿಸುತ್ತಾ ತಮ್ಮ ಸಹಕಾರ ಇದೇ ರೀತಿ ನಮಗೆ ಕೊಟ್ಟಿದ್ದೀರಿ. ಆದರೆ ಮ್ಯಾನೇಜ್ಮೆಂಟು ಭಾಳ ವಿಳಂಬ ನೀತಿಯಿಂದ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದೆ. ಆದ ಕಾರಣಕ್ಕಾಗಿ ಮತ್ತು ಇವತ್ತು ನಮ್ಮ ಜನರಲ್ ಸೆಕ್ರೆಟರಿ ಅವರಿಗೆ ಬೆಂಗಳೂರಿಗೆ ಬರೋಕ್ಕೆ MD ಮೇಡಮ್ ಅವರು ಹೇಳಿದ್ದಾರೆ. ನಿನ್ನೆ 8 ಗಂಟೆಗೆ ನೈಟ್ ಇವತ್ತು ಬೆಳಗ್ಗೆ ಮುಟ್ಟಿದ್ದಾರೆ ಬೆಂಗಳೂರಿಗೆ. ಅಲ್ಲಿ ಚರ್ಚೆಗಳು ಏನೇನು ಆಗ್ತಾವೆ ಅನ್ನೋದ್ರ ಬಗ್ಗೆ ಮತ್ತೆ ಬಂದ ಮೇಲೆ ವಿಚಾರವಾಗಿ ಎಲ್ಲರಿಗೆ ತಿಳಿಸ್ತಕ್ಕಂಥ ನಾವು ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಆದ ಕಾರಣಕ್ಕಾಗಿ ಮ್ಯಾನೇಜ್ಮೆಂಟ್ ಏನಂದರೆ ನಮ್ಮ ಬೇಡಿಕೆಗಳನ್ನು ಎಷ್ಟೊಂದು ವಿಳಂಬ ನೀತಿಯಲ್ಲಿ ಅನುಸರಿಸ್ತದೆ ಅಂದರೆ, ನಾವು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳನ್ನು ಸರಿಯಾಗಿ ಮಾತುಕತೆಗೆ ಕರೀತಾರೆ. ಕರೆದ ತಕ್ಷಣ ಅದರ ಬಗ್ಗೆ ಮಾಹಿತಿ ಸರಿಯಾಗಿ ನಮ್ಗೆ ಕೊಡೋದಿಲ್ಲ. ಸುಮ್ಮನೆ ಏನಂದರೆ ಕಾಟಾಚಾರಕ್ಕೆ ಮಾತುಕತೆಗೆ ಕರೆದ ತಕ್ಷಣ ಅದ್ರ ಬಗ್ಗೆ ನಮ್ಗೆ ಏನು ಚರ್ಚೆಗಳು ಅದು ಅನ್ನೋದ್ರ ಬಗ್ಗೆ ನಮ್ಗೆ ಡೀಟೇಲ್ಸ್ ಕೊಡೋದಿಲ್ಲ. ಹಾಗಾಗಿ ಏನಂದರೆ ನಾವು 1 ವರ್ಷದಿಂದ ನಾವು ಕಾದ್ವಿ. ಮೆಡಿಕಲ್ ಅನ್ಫಿಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. C&A ಸೆಕ್ರೆಟರಿ ಹತ್ರ ಫೈಲ್ ಇದೆ, ಫೈನಾನ್ಸ್ಗೆ ಹೋಗ್ಬೇಕು, ಮೆಡಿಕಲ್ ಅನ್ಫಿಟ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ ತಕ್ಷಣ ನಾವು 1 ವರ್ಷ ಕಾದ್ವಿ. ನೋಡೋಣ ಮಾಡಿಕೊಡ್ಬೋದು ಅಂತೇಳಿ ವಿಳಂಬ ನಾವು ಸ್ವಲ್ಪ ಟೈಮ್ ತೊಗೊಂಡ್ವಿ. ಅದು ಆದ ನಂತರ ಇನ್ನೂವರೆಗೆ ಆದ್ರೂ ಅವರು ಮಾತುಕತೆಗೆ ಅದನ್ನು ಫೈಲ್ ಮೂವ್ ಮಾಡಲಿಲ್ಲ. ಸುಮ್ಮನೆ ಆಡಳಿತ ವರ್ಗ ಏನಂದರೆ ಕಾಲಹರಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತು. ಮತ್ತು ನಾವು ವೇಜ್ ರಿವಿಷನ್ ಬಗ್ಗೆ ಅಗ್ರಿಮೆಂಟ್ ನಾವು ಒಂದು ಹೊಸ ವೇತನದ ಒಂದು ಕಾಪಿ ಕೊಟ್ಟಿವಿ, ನೀವು ಅಗ್ರಿಮೆಂಟ್ ಮಾಡ್ಬೇಕಂತೇಳಿ. ಸರ್ಕಾರ ಒಂದು ಆದೇಶ ಮಾಡೋದ 6 ತಿಂಗಳೊಳಗಡೆ ನೀವು ಅಗ್ರಿಮೆಂಟ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಅರೇರ್ಸ್ ಕೊಡಲ್ಲ ಅಂತೇಳಿ ಒಂದು ಇದು ಮಾಡಿದ. ಆದ ಕಾರಣಕ್ಕಾಗಿ ಈಗ ಡಿಲೇ ಮಾಡ್ಕೊಂತ ಹೋದರೆ ಯಾರ್ದು ತಪ್ಪದು? ಮ್ಯಾನೇಜ್ಮೆಂಟ್ ತಪ್ಪದು, ನಮಗೆ ತಪ್ಪಲ್ಲ. ನಾವು ಈಗ ಕೊಟ್ಬಿಟ್ಟಿದ್ದೀವಿ. ನಾವು ಕೊಟ್ಟ ತಕ್ಷಣ ಯಾರ್ದು ಕೆಲಸ ಅದು? ಅವ್ರ ಕೆಲಸ. ಅವರು ಮಾತುಕತೆ ಆಡ್ಬೇಕು. 1 ರೌಂಡ್ ಮಾತುಕತೆ ಕರೆದ ನಂತರ ಅದರಲ್ಲಿ ಏನೇನು ಚರ್ಚೆ ಅದು ಅದನ್ನ ಬಗ್ಗೆ ನಮ್ಗೆ ಯೂನಿಯನ್ಗೆ ಇನ್ನೂವರೆಗೆ ಅದನ್ನು ಕಾಪಿ ಕೊಟ್ಟಿಲ್ಲ. ಸುಮ್ಮನೆ ಟೈಮ್ ಪಾಸ್ ಮಾಡೋದು. ಕರೆದಿವಪ್ಪ ಅನ್ನಂಗೆ ಅಷ್ಟೇ. ಯೂನಿಯನ್ಗೆ ಏನಪ್ಪ ಕರೆದಿವಿ, ನಾವು ಮಾತುಕತೆ ಕರೆದಿವಿ. ಈ ಥರ
ಹಂಗಾಗಿ ಇನ್ನು ಹಲವಾರು ಬೇಡಿಕೆಗಳು ನಾವು ಇರ್ತಕ್ಕಂಥ ಎಷ್ಟು ಬೇಡಿಕೆಗಳು ನಾವು 11 ಬೇಡಿಕೆಗಳ ಬಗ್ಗೆ ಕೊಟ್ಟಿವಿ, ಅದ್ರ ಬಗ್ಗೆ ಚರ್ಚೆನೇ ಮಾಡ್ತಾ ಇಲ್ಲ. ಹಂಗಾಗಿ ಕಾರ್ಮಿಕ ಬಂಧುಗಳೇ, ನಾವು ಸದಾ ನೀವು ನಮ್ಮ ಜೊತೆಗೆ ಇದೇ ಥರ ಸಹಕಾರ ಇರಲಿ. ನಾವು ಎಲ್ಲ ಬೇಡಿಕೆಗಳನ್ನು ಏನು ಕೊಟ್ಟಿದ್ದೀವಿ ಅವನ್ನೆಲ್ಲನ ಪಡ್ತೀವಿ ಅಂತೇಳಿ ನಾವು ಇವತ್ತು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಆದ ಕಾರಣಕ್ಕಾಗಿ ನಾಳೆ ನಮ್ಮ ಕಾಮ್ರೇಡ್ಸ್ ರಾಜ್ಯ ನಾಯಕರು 15ನೇ ತಾರೀಕಿಗೆ ನಮ್ಮ ಅಧ್ಯಕ್ಷರಿಗೆ, ಯಾಕಂದ್ರೆ ಅವರು ಆಕ್ಸಿಡೆಂಟ್ ಆದ ಕಾರಣಕ್ಕಾಗಿ ಬರೋಕ್ಕಾಗಿಲ್ಲ, 15ನೇ ತಾರೀಕಿಗೆ ನಮ್ಮ ಗೌರವ ಅಧ್ಯಕ್ಷರು ಮೀನಾಕ್ಷಿ ಸುಂದರಂ ಕಾಮ್ರೇಡ್ ಅವರು ಮತ್ತು ಮಾತೇಶ್ ಕಾಮ್ರೇಡ್ ಅವರು ಇಬ್ಬರು ಬರ್ತಾರೆ. ಬಂದ ತಕ್ಷಣ ನಾವು ಈ ಗೇಟ್ ಮುಂದೆನೇ ದಾಣ ಕೂಡೋದಕ್ಕೆ ನಾವು ಕುಂದಿರ್ತೀವಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಯಾಕಂದ್ರೆ ಇದು ನಾವು ನೋಡಿದ ಮ್ಯಾನೇಜ್ಮೆಂಟ್ ಏನಾದರೂ ನಮ್ಗೆ ಮಾತುಕತೆ ಕರಿಬೋದು ಅಂತೇಳಿ ಕರಿತಾರ, ಆದರೆ ಅದನ್ನ ಅಷ್ಟೇ ಕರೆದು ಮತ್ತೆ ಬಿಟ್ಬಿಡ್ತಾರೆ ಮಾತುಕತೆ. ಅದು ಫೈನಲ್ ಏನು ಅನ್ನೋದು ಗೊತ್ತಾಗೋದಲ್ಲ. ಹಂಗಾಗಿ ಇವತ್ತು ನಾವು ಟೆಂಡರ್ ವಿಷಯದಾಗ ನಾವು ಟೋಟಲಿ ಬಂದ್ ಮಾಡಿದ್ವಿ. ಬೇಡಪ್ಪ ನೀವು ಅಂತ. ಯಾಕೆ ನೀವು ಟೆಂಡರ್ ತಗೊಂತೀರಿ? ರಿಟೈರ್ಮೆಂಟ್ ಹಾಕ್ಯಂತ ಮನೆಗೆ ಹೋಗ್ಕತ್ತಾರೆ ನಮ್ಮ ಎಂಪ್ಲಾಯೀಸ್ ಮನೆಗೆ ಹೋಗ್ಕತ್ತಾರ. ಅವ್ರ ಮಕ್ಕಳಿಗೆ ನೀವು ತಗೋರಿ, ತಗೊಂಡು ನೀವು ಕೆಲಸ ತಗೋರಿ, ನಾವು ಬೇಡ ಅಂತನಲ್ಲ. ಟೆಂಡರ್ ಬೇಡ ನಮ್ಗೆ. ಈ ಕಾಂಟ್ರಾಕ್ಟ್ ಪದ್ಧತಿ ಏನಾದಲ್ಲ, ಟೆಂಡರ್ ಅವಳಿ ನಮಗೆ ಬೇಡ. ಟೆಂಡರ್ ಅವಳಿ ಇಲ್ಲಿ ಏನದಂದ್ರೆ ನಾವು ಇದೇ ರೀತಿ ಏನಾದ್ರು ಬಿಟ್ಕೊಟ್ಟಿವಿ ಅಂದ್ರ ಈ ಟೆಂಡರ್ನಲ್ಲಿ ಕಾಂಟ್ರಾಕ್ಟರ್ಗಳು ಇರಲ್ಲ, ಅವರೇ ನಡ್ಸ್ಕೊಂಡು ಹೋಗಂತ ನಮಗೆ ಅಡ್ವಾನ್ಸ್ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದಾರೆ. ನಾಳೆ ಹಿಂಗೆ ಬಿಟ್ಟಿವ ಅಂತಂದ್ರ ಹಂಗಾಗಿ ನಾವು ಅದನ್ನ ರದ್ದು ಮಾಡ್ರಿ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಏನಾಗ್ತದ, ಇಲ್ಲ ಅದನ್ನ ರದ್ದು ಮಾಡಕ್ ಬರಲ್ಲ, ರದ್ದು ಮಾಡಿದ್ರೆ ನಿಮ್ಮ ಮೇಲೆ ಇದಾಗ್ತದ. RLC ಹತ್ರ ಕರ್ಕೊಂಡು ಹೋಗಿ ಮಾತಾಡ್ತಾರ, RLC ಅವ್ರ ಕಡ್ಲಿಂದ ಹೇಳಿಸ್ತಾರ. ನಾವು ಕಾರ್ಮಿಕ ಬಂಧುಗಳೇ, ನಾವು ಅದಕ್ಕೆ ಯಾರು ಒಪ್ಪಿಲ್ಲ, ನಾವು ಒಪ್ಪೋದೂ ಇಲ್ಲ ಏನ್ರಿ. ಹಂಗಾಗಿ ನಿಮ್ಮ ಸಹಕಾರ ಇಲ್ಲೇ ನಾವು ಆ ಟೆಂಡರ್ಗಳನ್ನು ಒತ್ತುವಡಿಸ್ತೀವಿ, ಬಿಡೋದಿಲ್ಲ. ಇವತ್ತೇನಾದ್ರೆ ಅವ್ರು ಯಾರು ಒಳಗಡೆ ಹೋಗ್ಯಾರ, ನಾವು ಅಂಡರ್ಗ್ರೌಂಡಲ್ಲಿ ಯಾವ ಕೆಲಸ ಕೊಡ್ತಾರೋ ಯಾರಿಗೆ ಕೊಡಬಾರ್ದು ಅಂತ ಹೇಳಿವಿ. ನಮ್ಮ ಎಂಪ್ಲಾಯೀಸ್ ಮಕ್ಕಳಿಗೆ ನೀವು ನೌಕರಿ ಕೊಡಬೇಕು, ಅವರಿಗೆ ತಗೋಬೇಕು. ಕಾಯಂ ಸರ್ಪದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ನೌಕರಿ ಕೊಡ್ರಿ. ನೀವು ಅವ್ರಿಗೆ ಹಕ್ಕದು, ನಮ್ಮ ಹಕ್ಕದು. ಈ ಮೈನ್ಸ್ನ ಇಷ್ಟೊಂದು ನಾವು ಡೆವಲಪ್ ಮಾಡಿದ್ದು ಯಾರು? ಕಾಂಟ್ರಾಕ್ಟರ್ಗಳಲ್ಲ, ಬೆಂಗಳೂರಿಗೆ ಕುಂತಿರೋರು ಅವರಲ್ಲ, ನಮ್ಮ ಕಾರ್ಮಿಕರು ಶ್ರಮ ಪಟ್ಟು ಇಷ್ಟು ಒಂದು 23,000 ಅಡಿಯಲ್ಲಿ ಕೆಲಸ ಮಾಡಿ ಡೆವಲಪ್ಮೆಂಟ್ ಮಾಡಿದ್ದು ಇಷ್ಟೊಂದು ಪ್ರೊಡಕ್ಷನ್ ಕೊಡ್ತಕ್ಕಂಥದ್ದು ಯಾರು? ನಮ್ಮ ಕಾರ್ಮಿಕರು. ಅವ್ರಿಗೆ ಕೊಡ್ಬೇಕು ನೀವು ಫಸ್ಟ್ ಆದ್ಯತೆ. ನೀವು ಅಲ್ಲಿ ಕುಂತ್ಕೊಂಡು ಅವನಿಗೆ ಒಬ್ಬನು ಕಾಂಟ್ರಾಕ್ಟರ್ ಕೊಡ್ತೀವಿ, ಕಾಂಟ್ರಾಕ್ಟರ್ ಕೊಟ್ಟು ಅವನ ಕಳ್ಳಿಂದ ಕೆಲಸ ತಗೊಂಡ್ತೀವಿ ಅನ್ನೋದಲ್ಲ. ಇವತ್ತೇನೇ ಆಗಲಿ ನಾವು ಆ ಕಾಂಟ್ರಾಕ್ಟರ್ನ ಏನು ಒಳಗಡೆ ಹೋಗ್ಯಾರ ಅಂತೇಳಿ ನಮ್ಗೆ ಸುದ್ದಿ ಬಂದದ, ನಾವು ಅದನ್ನ ನಿಲ್ಲಿಸ್ತೀವಿ. ಇವತ್ತು ಏನಾಗ್ತದ ಆಗಲಿ, ಎಲ್ಲರೂ ನಿಮ್ಗೆ ಅದ್ರ ನಮ್ಗೆ ನಿಮ್ಮ ಸಹಕಾರ ನಮ್ಗೆ ಬೇಕೇ ಬೇಕಾಗ್ತದ. ನಿಮ್ಮ ಸಹಕಾರ ಇಲ್ಲ ಅಂತೇಳಿ ನನಗೆ ಇವತ್ತು ಮಾತಾಡೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀರಿ. ಸದಾ ನಿಮ್ಮ ಬೆಂಬಲ ನಮ್ಗೆ ಹಿಂಗೆ ಇರಲಿಲ್ಲ ಅಂತ ನಾವು ಕೇಳ್ತಾ ನನ್ನ ಆತ್ಮಹತ್ಯೆಗಳನ್ನು ಮುಗಿಸ್ತಾ ಇದ್ದೀವಿ. ಇವತ್ತಿನ ಪ್ರತಿಭಟನೆಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಹೋರಾಟವನ್ನು ಸಾಂಕೇತಿಕವಾಗಿ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಬೇಕೇ ಬೇಕು ಎತ್ತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ನಿರ್ಲಕ್ಷ್ಯ ಮಾಡುವ ಆಡಳಿತಕ್ಕೆ ಧಿಕ್ಕಾರ. ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ನಿರ್ಲಕ್ಷ್ಯ ಮಾಡುವ ಆಡಳಿತಕ್ಕೆ ಧಿಕ್ಕಾರ. ಏನೇ ಬರಲಿ ಎತ್ತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ ಮೆಡಿಕಲ್ ಅನ್ಫಿಟ್ ಈ ಕೂಡಲೇ ಜಾರಿ ಆಗಲೇಬೇಕು. ಮೆಡಿಕಲ್ ಅನ್ಫಿಟ್ ಈ ಕೂಡಲೇ ಜಾರಿ ಆಗಲೇಬೇಕು. ಕೊಡಲೇಬೇಕು. ಏನೇ ಬರಲಿ ಎತ್ತಕ್ಕಾಗಿ ಹೋರಾಟ ಬೇಕೇ ಬೇಕು. ಮೆಡಿಕಲ್ ಅನ್ಫಿಟ್ಗೆ ವಿಳಂಬ ಮಾಡುವ ಆಡಳಿತದ ಧೋರಣೆಗೆ ಧಿಕ್ಕಾರ.
ಮೆಡಿಕಲ್ ಜಾರಿಗೆ ವಿಳಂಬ ಮಾಡುವ ಆಡಳಿತದ ಧೋರಣೆಗೆ ಧಿಕ್ಕಾರ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಕಾರ್ಮಿಕರ ಐಕ್ಯತೆ ಚಿರವಾಗಲಿ, ಕಾರ್ಮಿಕರ ಐಕ್ಯತೆ ಚಿರವಾಗಲಿ. ಹೊಸ ವೇತನ ಒಪ್ಪಂದದ ಮಾತುಕತೆಗೆ ವಿಳಂಬ ಮಾಡುವ ಆಡಳಿತದ ಧೋರಣೆಗೆ ಧಿಕ್ಕಾರ. ಹೊಸ ವೇತನ ಒಪ್ಪಂದದ ಮಾತುಕತೆಗೆ ವಿಳಂಬ ಮಾಡುತ್ತಿರುವ ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ? ಮೆಡಿಕಲ್ ಅನ್ಫಿಟ್ ಜಾರಿಗೆ ವಿಳಂಬ ಮಾಡುತ್ತಿರುವ ಮ್ಯಾನೇಜ್ಮೆಂಟ್ನ ಕಾರ್ಮಿಕ ವಿರೋಧಿ ಧೋರಣೆಗೆ ಧಿಕ್ಕಾರ. ಮೆಡಿಕಲ್ ಅನ್ಫಿಟ್ ಜಾರಿಗೆ ವಿಳಂಬ ಮಾಡುತ್ತಿರುವ ಮ್ಯಾನೇಜ್ಮೆಂಟ್ನ ಕಾರ್ಮಿಕ ವಿರೋಧಿ ಧೋರಣೆಗೆ ಧಿಕ್ಕಾರ. ಮೆಡಿಕಲ್ ಅನ್ಫಿಟ್ ಜಾರಿಗೆ ವಿಳಂಬ ಮಾಡುತ್ತಿರುವ ಸರ್ಕಾರದ ಕಾರ್ಮಿಕ ವಿರೋಧಿ ಧೋರಣೆಗೆ ಧಿಕ್ಕಾರ. ಮೆಡಿಕಲ್ ಅನ್ಫಿಟ್ಗೆ ವಿಳಂಬ ಮಾಡುತ್ತಿರುವ ಸರ್ಕಾರದ ಕಾರ್ಮಿಕ ವಿರೋಧಿ ಧೋರಣೆಗೆ ಧಿಕ್ಕಾರ. ಇನ್ಕಿಲಾಬ್ ಜಿಂದಾಬಾದ್. ಕಾರ್ಮಿಕರ ಹಕ್ಕುಗಳನ್ನು ದಮನ ಮಾಡುತ್ತಿರುವ ಹಟ್ಟಿ ಚಿನ್ನದ ಗಣಿ ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ. ಕಾರ್ಮಿಕರ ಹಕ್ಕುಗಳನ್ನು ದಮನ ಮಾಡುತ್ತಿರುವ ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಕಾಲಹರಣ ಮಾಡುತ್ತಿರುವ ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ. ಏನೇ ಬರಲಿ, ಏನೇ ಬರಲಿ, ಏತಕ್ಕಾಗಿ ಹೋರಾಟ? ಏತಕ್ಕಾಗಿ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಈ ಕೂಡಲೇ ಮೆಡಿಕಲ್ ಅನ್ಫಿಟ್ ಜಾರಿ ಆಗಲೇಬೇಕು. ಕಾರ್ಮಿಕ ವಿರೋಧಿ ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ. ಕಾರ್ಮಿಕ ವಿರೋಧಿ ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ. ಕಾರ್ಮಿಕರ ಬೇಡಿಕೆಗಳನ್ನು ನಿರ್ಲಕ್ಷ್ಯ ಮಾಡುವ ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ. ಮೆಡಿಕಲ್ ಅನ್ಫಿಟ್ ಈ ಕೂಡಲೇ ಜಾರಿ ಆಗಲೇಬೇಕು. ಮೆಡಿಕಲ್ ಅನ್ಫಿಟ್ ಜಾರಿಗೆ ಕಾಲಹರಣ ಮಾಡುತ್ತಿರುವ ಮ್ಯಾನೇಜ್ಮೆಂಟ್ ಮತ್ತು ಸರ್ಕಾರದ ಧೋರಣೆಗೆ ಧಿಕ್ಕಾರ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಇತ್ತೀಚಿನ ಕಾರ್ಮಿಕರ ಎಲ್ಲಾ ಬೇಡಿಕೆಗಳು ಈ ಕೂಡಲೇ ಈಡೇರಿಕೆ ಆಗಲೇಬೇಕು. ಇತ್ತೀಚಿನ ಕಾರ್ಮಿಕರ ಎಲ್ಲಾ ಬೇಡಿಕೆಗಳು ಈ ಕೂಡಲೇ ಈಡೇರಿಕೆ ಆಗಲೇಬೇಕು. ಇನ್ಕಿಲಾಬ್ ಜಿಂದಾಬಾದ್. ಕಾರ್ಮಿಕರ ಹಕ್ಕುಗಳನ್ನು ಕಿತ್ತುಕೊಳ್ಳುತ್ತಿರುವ ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ? ಆರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.